ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು 5:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಕೂಡ 5:30ಗೆ ಸ್ಟಾರ್ಟ್ ಮಾಡಿದೆ, ಇವತ್ತು ಕೂಡ 5:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗ ನವೋದಯ ಕ್ಲಾಸಿಗೆ ಆಲ್ರೆಡಿ ನೀರು ಕುಡಿದ್ಬಿಟ್ಟು ಹೋದ. ಅವನು ಬಿಸಿನೀರು ಮಾಡಿಕೊಟ್ಟಿದ್ದೆ, ಹಂಗಾಗಿ ಕುಡಿದು ಹೋದ. ನಮ್ಮ ಮನೆಯವರು ನಾವು ಎಲ್ಲ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಸಿರಿಧಾನ್ಯದ ಮಾಲ್ಟ್ ಮಾಡೋಣ ಅಂತ ಹೇಳಿ ನೀರಿಟ್ಬಿಟ್ಟು ಉಪ್ಪು ಹಾಕಿ ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕಿ ಕುದಿಸಿ, ಮತ್ತು ಮಾಲ್ಟ್ ಕೂಡ ರೆಡಿ ಆಯಿತು. ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿಸಿದ ಮಾಲ್ಟನ್ನು ಗ್ಲಾಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೂ, ನನಗೂ ಮತ್ತು ನನ್ನ ಮಗನಿಗೂ. ಅನ್ವಿ ಅಷ್ಟೇ ಇರೋದು. ಧನ್ವಿ ನವೋದಯ ಕ್ಲಾಸಿಗೆ ಹೋಗಿದ್ದಾನೆ. ಅವ್ನು ಬಂದಾದ್ಮೇಲೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾವಷ್ಟೇ ಕುಡ್ಕೊತಾ ಇದ್ದೀವಿ. ಮತ್ತು ಇವತ್ತು ತಿಂಡಿಗೆ ಏನು ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡೆ. ಪುಳಿಯೋಗರೆ ಪೌಡ್ರು, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ನಲ್ವ, ಎಣ್ಣೆನೇ ಹಾಕಿದ್ದೀನಿ. ಎಣ್ಣೆ ಹಾಕಿದ್ದಾದಮೇಲೆ ಅದು ಎಣ್ಣೆ ಕಾಯ್ದಿದ್ದಾದಮೇಲೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಫಸ್ಟೇ ಕೂಡ ಹಾಕ್ಬೋದು, ಬಟ್ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ವ. ಬೆಲ್ಲ ಹಾಕಿದಾದ್ಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಫ್ರೈ ಮಾಡ್ಕೊಂಡು ಹುಣಸೆಹಣ್ಣನ್ನು ಆ ಟೈಮಲ್ಲೇ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಹೆಂಗೆ ಗೊತ್ತಾ, ನಮ್ಗೆ ಎಷ್ಟು ಹುಳಿಗೆ ಬೇಕೋ, ಬೆಲ್ಲನೂ ಅಷ್ಟೇ ತುಂಬ ಸ್ವೀಟ್ ಆಗುತ್ತೆ, ಹುಣಸೆಹಣ್ಣು ಹುಳಿ ಆಗುತ್ತೆ. ಸೊ ನೋಡಿಕೊಂಡು ಹಾಕೊಬೇಕು. ಮೆಣಸಿನ್ಕಾಯಿ ಕೂಡ ಖಾರ ಆಗುತ್ತೆ. ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಬೇಕು ಅಷ್ಟೇ. ನಮ್ಮ ಜನ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಎಷ್ಟು ನಿಮ್ಗೆ ಬೇಕನ್ಸುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹುಳಿ ತಿನ್ನೋರಾದರೆ ಸ್ವಲ್ಪ ಹುಳಿ ಮುಂದೆ ಮಾಡಿ, ಇಲ್ಲ ಖಾರ ತಿನ್ನೋರಾದರೆ ಖಾರ. ಯಾವುದು ತಿನ್ನೋಲ್ಲ, ಸ್ವಲ್ಪ ಮೀಡಿಯಮ್ ಇದ್ದಾರೆ ಎಲ್ಲರೂ ಅಂತನ್ನೋದಾದರೆ ನೋಡಿಕೊಂಡು ಹಾಕೋಬೇಕು ಅಷ್ಟೆ. ಸೊ ಹಿಂಗಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ರೌಂಡ್ ಹಾಕಿಸ್ತಾ ಇದ್ದೀನಿ ಸ್ಪೂನಲ್ಲಿ. ನೋಡ್ತಿದ್ದೀರಲ್ವ. ಅದಾದಮೇಲೆ ಪುಳಿಯೋಗರೆ ಪೌಡ್ರನ್ನ ತೊಗೊಂಡು ಬಂದಿದ್ನಲ್ವ ಅಂಗಡಿಯಿಂದ, ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರು, ಇದು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ. ಹಾಕ್ಕೊಂಡಾದ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ, ಯಾಕೆಂದರೆ ನೀರಿನಂಶ ಕಡಿಮೆ ಆಯ್ತಲ್ವ ಇದರಲ್ಲಿ. ಸೊ ಹಂಗಾಗಿ ಗಟ್ಟಿಯಾಗುತ್ತೆ. ನಾನಿಲ್ಲಿ ಹುಣಸೆ ಹುಳಿನ ಸೇರಿಸ್ಬಿಟ್ಟು ಸ್ವಲ್ಪ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಂಗೆ ಹುಣಸೆ ಹುಳಿ ಕಡಿಮೆ ಇದ್ದಂಗಿತ್ತು. ನೀವು ಆ ಜಾಗದಲ್ಲಿ ಹುಣಸೆ ಹುಳಿ ಕರೆಕ್ಟಾಗಿದ್ದರೆ ನಿಮಗೆ ನೀರು ಕೂಡ ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಬೋದು. ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುವೂ ಆಗಬಾರ್ದು. ಹಾಗಾಗಿ ನನಗೆ ಈ ಕನ್ಸಿಸ್ಟೆನ್ಸಿ ಸರಿ ಅನಿಸುತ್ತೆ. ಸೊ ಹಾಗಾಗಿ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ. ಉಪ್ಪು ಹಾಕ್ಕೊಂಡು ಆದಮೇಲೆ ನೋಡಿ ಒಂದು ರೌಂಡ್ ಹಾಕಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಉಪ್ಪು ಹಾಕಿ ಹಿಂಗೆ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಬೇಕು, ಏಕೆಂದರೆ ತಳ ಹಿಡಿದ್ರೆ ತಿನ್ಬೇಕಾದ್ರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇಷ್ಟ ಆಗೋಲ್ಲ ಪುಳಿಯೋಗರೆ. ಹಂಗಾಗಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಸೀದು ವಾಸನೆ ಬರ್ತಾ ಇರುತ್ತೆ. ಅಂದರೆ ತಳ ಹಿಡ್ದಿರೋದೇ ಸ್ಮೆಲ್ ಬರ್ತಾ ಇದ್ದರೆ ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ಹಂಗಾಗಿ ನೋಡಿಕೊಂಡು ಟರ್ನ್ ಮಾಡ್ಕೊಬೇಕು ಯಾವಾಗಲೂ ಅಷ್ಟೇ. ಇದನ್ನು ಸ್ವಲ್ಪ ಒಂದು ಹದ ಬರೋವರೆಗೂ ಅಷ್ಟೇ. ಆಮೇಲೆ ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿದಾದ್ಮೇಲೆ ನೋಡಿ, ಇದರಲ್ಲಿ ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇದ್ದರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಎಷ್ಟಿದ್ರೂ ಇಷ್ಟನೇ ಇದರಲ್ಲಿ, ಅಷ್ಟಿಷ್ಟ ನನಗೆ. ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ತಿಂಡಿಗಳು ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ನನಗೆ ತುಂಬ ಇಷ್ಟ ಕೊತ್ತಂಬರಿ ಸೊಪ್ಪಾಗಲಿ ಕರ್ಬೇವಿನ ಸೊಪ್ಪಾಗಲಿ. ಅದು ಎಣ್ಣೆಲಿ ಫ್ರೈ ಆಗಿರುತ್ತಲ್ಲ, ಅದಂದರೆ ತುಂಬ ಇಷ್ಟ. ಸೊ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ನನಗೆ ಅನ್ನಿಸ್ತಿದೆ. ಸೊ ಹಾಗಾಗಿ ಒಂದು ಕಡೆ ಆಲ್ರೆಡಿ ರೈಸನ್ನು ಮಾಡಿ ಉದುದ್ರಾಗಿ ಮಾಡ್ಕೊಂಡಿದ್ದೀನಿ. ರೈಸನ್ನ ನೋಡಿ ಈ ಥರ ನೋಡ್ತಿದ್ದೀರಲ್ವ, ಈ ಥರನೇ ಮಾಡಿಟ್ಕೊಂಡಿದ್ದೀನಿ. ಈ ಜಾಗದಲ್ಲಿ ಬಾಸ್ಮತಿ ರೈಸ್ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ಸೋನಾ ಮಸೂರಿ ರೈಸ್ ಆದರೂ ಪರವಾಗಿಲ್ಲ, ತುಂಬ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನಾನು ಮಾಮೂಲಿ ರೈಸ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗೊಜ್ಜು ರೆಡಿ ಆಯ್ತಲ್ವ, ರೆಡಿ ಮಾಡಿದ ಗೊಜ್ಜನ್ನ ಒಂದು ಬೌಲ್ಗೆ ತೆಗ್ದು ಇಟ್ಕೊತಾ ಇದ್ದೀನಿ. ನನಗಿಷ್ಟು ಗೊಜ್ಜು ಸಾಕು ಅಂತ ಅನ್ನಿಸ್ತು, ಜಾಸ್ತಿ ಬೇಡ ಅಂತ. ಸೊ ಹಂಗಾಗಿ ಎತ್ತಿಟ್ಕೊಂಡು ಉಳಿದಿರೋದು ಗೊಜ್ಜಿಗೆ ಅನ್ನನ ಕಲಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ವ, ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಎಷ್ಟು ಗೊಜ್ಜು ಕನ್ಸಿಸ್ಟೆನ್ಸಿ ಬೇಕೋ ಅದು ಮಾತ್ರ ಉಳಿಸ್ಕೊಂಡಿದ್ದೀನಿ ಅಷ್ಟೇ. ತುಂಬ ಗೊಜ್ಜು ಆದರೆ ಪುಳಿಯೋಗರೆ ಗೊಜ್ಜು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅನ್ನಕ್ಕೆ ಕರೆಕ್ಟಾಗಿರಬೇಕು ಗೊಜ್ಜು. ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಬೇಗ ಸ್ಕೂಲಿಗೆ ಹೋಗ್ಲಿಕ್ಕೆ ಪಾಪ ರೆಡಿಯಾದರು. ಇವತ್ತು ಲೇಟ್ ಆಯಿತು, ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಲ್ವ, ಹಂಗಾಗಿ. ಸೊ
ಅವ್ರಿಗೆ ಪಾಪ ಲೇಟ್ ಆಗುತ್ತೆ ಸ್ಕೂಲ್ಗೆ, ಯೋಗ ಬೇರೆ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ಥರ ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಅಷ್ಟೇ ಮಗುಚುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಗುಚ್ಕೋಬೇಕು. ಸೊ ಇದೇನಪ್ಪ ಅಂತಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಒಂದು ಸರಿ ಹಾಕಿದ್ದೆ ಆಲ್ರೆಡಿ. ಈಗ ನಂಗೆ ಲಾಸ್ಟಲ್ಲಿ ಕೊತ್ತಂಬರಿ ತಿನ್ನೋದಂದರೆ ತುಂಬ ಇಷ್ಟ ಈ ಥರ. ಸೊ ಹಾಗಾಗಿ ಕೊತ್ತಂಬರಿ ಹಾಕೊಂಡು ಗಾರ್ನಿಷಿಂಗ್ ಕೊಡ್ತಾ ಇದ್ದೀನಿ. ನೋಡಿ ಪುಳಿಯೋಗರೆ ನಮ್ಮ ಮನೇಲಿ ಇದೇ ರೀತಿ ಇರುತ್ತೆ ಯಾವಾಗಲೂ ಅಷ್ಟೇ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಗೊತ್ತಲ್ಲ ಒಂದೇ ಒಂದು ಲೈಕ್ ಮಾಡಿ. ಮತ್ತು ನನ್ನ ಮಕ್ಕಳು ತಿಂಡಿಗೆ ಇದನ್ನು ತಟ್ಟೆ ತೊಗೊಂಡು ಬಂದ್ರಲ್ವ, ಪಾಪ ವೆಯ್ಟ್ ಮಾಡ್ತಾನೇ ಇದ್ರು ಅವಾಗಿಂದ. ಹಂಗಾಗಿ ಇದ್ರ ಜೊತೆ ನಾನು ಕ್ಯಾರೆಟು ಮತ್ತು ದಾಳಿಂಬೆ ಹಣ್ಣು, ಆರೆಂಜು ಎಲ್ಲನೂ ಹಾಕಿ ಕೊಡ್ತಾ ಇದ್ದೀನಿ. ಏಕೆಂದರೆ ಮಕ್ಕಳು ಹಣ್ಣು ತಿನ್ನಲ್ಲ, ತರಕಾರಿಗಳು ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಪ್ರೀತಿಯಿಂದ ತಿಂತಾರೆ. ಇಲ್ಲಾಂದರೆ ಸಪ್ರೇಟ್ ಹಣ್ಣು ತಿಂದ್ರಿ ತರಕಾರಿ ತಿಂದ್ರಿ ಅಂದರೆ ತಿನ್ನಲ್ಲ. ಸೊ ಹಾಗಾಗಿ ನಾನು ಇದೇ ಥರ ಇರುತ್ತೆ ಯಾವಾಗಲೂ ತಿಂಡಿ. ಈ ಥರ ಮಾಡಿಕೊಟ್ಬಿಟ್ರೆ ಅಟ್ರ್ಯಾಕ್ಟ್ ಆಗ್ತಾರೆ ಮಕ್ಕಳು. ಸ್ಕೂಲಿಗೆ ಹೋಗೋದಿರುತ್ತೆ ಅವರಿಗೂ, ಪಾಪ ಬೆಳಿಗ್ಗೆಯಿಂದ ಸ್ಕೂಲೊಳಗೆ ಕುಂತಿರ್ತಾರೆ, ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ, ಹೊಟ್ಟೆ ಹಶ್ವಾಗ್ತಿರುತ್ತೆ. ನಾವೆಷ್ಟೇ ಕೊಟ್ಟರು ಕೂಡ ಒಂದು ರೀತಿ ಎಲ್ಲ ನ್ಯೂಟ್ರಿಷನ್ನು ಸಪ್ಲಿಮೆಂಟನ್ನು ಕರೆಕ್ಟಾಗಿ ಸಿಕ್ಕದಂಗೆ ಆಗಲ್ಲ. ಈ ರೀತಿ ಕೊಡೋದ್ರಿಂದ ಹಣ್ಣು ತರಕಾರಿ ಖುಷಿಯಿಂದ ಅವು ತಿನ್ನಬೇಕು ಅಂತ ಹೇಳಿದ್ರೆ ತಿಂಡಿನೂ ಖಾಲಿ ಆಗುತ್ತೆ. ಅದ್ರ ಜೊತೆಗೆ ಕೊಟ್ಟಿರ್ತೀವಲ್ಲ ಹಣ್ಣು ತರಕಾರಿ ಅವುಗಳು ಕೂಡ ಖಾಲಿ ಆಗ್ತವೆ. ತುಂಬ ಖುಷಿಯಿಂದ ತಿಂಡಿನ ಮುಗಿಸ್ತಾರೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಈ ವಿಡಿಯೋ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ನಿಮ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.